ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದಿವಾಸಿ ಜನರಿಗೂ ಗಲ್ಫ್ ಯುದ್ಧದ ಬಿಸಿ ತಟ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಕಾಡಿನ ಮಕ್ಕಳು ನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ. ಸೋಲಿಗರು ಮತ್ತು ಜೇನುಕುರುಬ ಜನರು ಈಗ ಕಂಗಾಲಾಗಿದ್ದಾರೆ. ಚಾಮರಾಜನಗರದ ಮುಕ್ತಿ ಕಾಲೋನಿ ಹಾಡಿಯಲ್ಲಿ ಪ್ರತಿನಿತ್ಯವೂ ಸಮಸ್ಯೆ ತಲೆದೋರ್ತಾ ಇದೆ. ಖಾಲಿ ಸಿಲಿಂಡರ್ ಮುಂದಿಟ್ಟು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸೂರಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ಕಾಡೆಂಚಿನ ಗ್ರಾಮಸ್ಥರಿಗೂ ಕೂಡ ಬಿಸಿ ಮುಟ್ಟಿರುವಂಥದ್ದು. ನಾನೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬರ್ಗಿ ಹಾಗೂ ಮುಕ್ತಿ ಕಾಲೋನಿ ಬಳಿ ಇರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು. ಇದು ಏನು ಮುಕ್ತಿ ಕಾಲೋನಿ ಆಗಿರುವಂಥದ್ದು ಕಾಡೆಂಚಿನ ಪ್ರದೇಶವಾಗಿದೆ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಅಂಟಿಕೊಂಡಂತಹ ಪ್ರದೇಶ ಇದಾಗಿದೆ. ತಾವು ಕೂಡ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಕಾಡೆಂಚಿನ ಗ್ರಾಮವಾಗಿದೆ. ಕೇವಲ 70ರಿಂದ 100 ಮನೆಗಳು ಮಾತ್ರ ಇರುವಂಥದ್ದು. ಇಲ್ಲಿ ವಾಸಿಸಿರುವಂಥವರು ಕೇವಲ ಸೋಲಿಗರು ಮತ್ತು ಜೇನುಕುರುಬರು ಇಬ್ಬರು ಕೂಡ ವಾಸ ಮಾಡ್ತಾ ಇದ್ದಾರೆ. ಆದರೆ ಕಳೆದ 15-20 ದಿನಗಳಿಂದ ಇಲ್ಲಿ ಗ್ಯಾಸ್ನ ಸಮಸ್ಯೆ ಎದುರಾಗಿರುವಂಥದ್ದು. ಈಗಾಗಲೇ ಕೂಡ ಗ್ಯಾಸನ್ನು ಬುಕ್ ಮಾಡಿದರೂ ಕೂಡ ಸಮರ್ಪಕವಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಕಾರಣ ಅಂತ ಹೇಳಿದರೆ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ ಲೋಡ್ ಬರ್ತಾ ಇಲ್ಲ, ಹಾಗಾಗಿ ತಮಗೆ ಗ್ಯಾಸನ್ನು ನಾನು ನೀಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗೋಕ್ಕೂ ಮೊದಲು ಕಾಡಿಗೆ ಹೋಗಿ ಇಲ್ಲಿರುವಂತಹ ಜನರು ಸೌದೆಗಳನ್ನು ತರ್ತಾ ಇದ್ರು. ತಂದಂತಹ ಸೌದೆಗಳಿಂದ ಒಂದು ಅಡುಗೆನ ಮಾಡ್ಕೊತಾ ಇದ್ರು. ಅದಾದ ಬಳಿಕ ಯಾವಾಗ ಗ್ಯಾಸ್ನ ಸೌಲಭ್ಯ ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಸಿಕ್ತೋ ಆಗಿಂದನೂ ಕೂಡ ಇವರು ಗ್ಯಾಸ್ನಲ್ಲಿ ಅಡುಗೆನ ಮಾಡ್ಕೊತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು, ಇವರೆಲ್ಲರೂ ಕೂಡ ಆದಿವಾಸಿ ಜನಾಂಗದವರು, ಜೇನುಕುರುಬರು ಇದ್ದಾರೆ, ಜೊತೆಗೆ ಸೋಲಿಗರು ಕೂಡ ಇರುವಂಥದ್ದು. ಮನೆ ಮುಂದೆ ಇರುವಂತಹ ಖಾಲಿ ಗ್ಯಾಸನ್ನು ಕೂಡ ಇಟ್ಟು ತೋರಿಸ್ತಾ ಇದ್ದಾರೆ. ಅಂದರೆ ನಾವು ಗ್ಯಾಸನ್ನು ಸಿಗ್ತಾ ಇಲ್ಲ, ಒಂದು ಕಡೆ ಅರಣ್ಯಕ್ಕೆ ಹೋಗಿ ಸೌದೆಯನ್ನು ತರೋಣ ಅಂತ ಹೇಳಿದ್ರೆ ಸೌದೆಯನ್ನು ತರಕ್ಕಾಗದಿರೋಂತಹ ಪರಿಸ್ಥಿತಿ, ಎಲ್ಲವೂ ಕೂಡ ಗ್ಯಾಸ್ ಖಾಲಿಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಹೇಳಿ ಇಲ್ಲಿರುವಂತಹ ಸೋಲಿಗರು ತಮ್ಮ ಒಂದು ಅಸಹಾಯಕತೆಯನ್ನು TV9 ಕ್ಯಾಮ್ರಾ ಮುಂದೆ ತೋರಿಸ್ಕೊತಾ ಇದ್ದಾರೆ. ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಇಲ್ಲಿರುವಂತಹ ಸ್ಥಳೀಯರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ತಾವೆಲ್ಲರೂ ಕೂಡ ಆದಿವಾಸಿಗಳು, ಒಂದು ಕಡೆ ಸೋಲಿಗರು, ಮತ್ತೊಂದು ಕಡೆ ಜೇನುಕುರುಬರು. ಕಾಡನ್ನೇ ನಂಬಿ ಬದುಕ್ತಿರುವಂತಹ ಮನುಷ್ಯರು ತಾವು. ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದು ಕಾಡನ್ನು ಬೆಳೆಸೋದ್ರ ಜೊತೆಗೆ ಅದನ್ನು ಪೋಲನೆ ಪಾಷಣೆ ಎಲ್ಲವೂ ಕೂಡ ತಾವು ಮಾಡ್ತಿರ್ತೀರ. ಈಗ ಇರಾನ್ ಮತ್ತು ಏನು ಇಸ್ರೇಲ್ ಯುದ್ಧದ ಎಫೆಕ್ಟು ತಮ್ಮ ಕಾಡಿನ ಮಕ್ಕಳಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಬೀರಿದೆ ಸರ್? ಈಗ ಏನಾಯ್ತು ಅಂದರೆ ನಮ್ಮ ಮೊದಲು ಸೌದೆ ಬಿಡ್ತಾಯಿದ್ರು, ಸೌದೆ ತಂದು ಉರಿಸ್ತಾಯಿದ್ದು. ಯಾವಾಗ ಕಾಡೊಳಗೆ ಹೋಗಬಾರ್ದು ಅಂದರು ಆವಾಗ ನಾವು ಅವ್ರು ಸರ್ಕಾರದಿಂದ ಗ್ಯಾಸ್ ಅನುಕೂಲ ಮಾಡಿಕೊಟ್ಟಿದ್ರು. ಇಲ್ಲಿವರೆಗೂ ಗ್ಯಾಸ್ ಸಮಸ್ಯೆ ಇರಲಿಲ್ಲ. ಈಗ ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು ಆವಾಗಿನಿಂದ ಗ್ಯಾಸ್ ಸಮಸ್ಯೆ ಬಂದಿದೆ. ಈಗ ಒಂದು 30 ದಿನ 35 ದಿನ ಆದರೂ ಕೂಡ ನಮ್ಗೆ ಗ್ಯಾಸ್ ಬುಕ್ ಮಾಡಿದ್ರು ಅದು ತಗತಾ ಇಲ್ಲ. ನಮ್ಮ ಗ್ಯಾಸು ಕೂಡ ಸಮಸ್ಯೆ ಆಗದ. ಈಗ ಏನಾದ್ರು ಗ್ಯಾಸ್ಗೆ ನಾವು ಹೊಂದ್ಕೊಬಿಟ್ಟು ಈಗ ಕಾಡಿಗೆ ಹೋಗೋವಂದ್ರೆ ಹುಲಿ ಭಯ, ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಗದ. ಆ ಸಮಸ್ಯೆ ಇರೋದ್ರಿಂದ ಈಗ ನಮ್ಮ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ನಮ್ಮ ಗ್ಯಾಸ್ ಒದಗಿಸ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಒಂದು ತುತ್ತು ಅನ್ನಕ್ಕೂ ಕೂಡ ಸಾಕಷ್ಟು ಪರದಾಟ ಪಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಸೌದೆ ಒಲೆಯನ್ನು ಕೂಡ ತೆಗೆದುಕೊಂಡು ಬರೋಕ್ಕೆ ಅರಣ್ಯಾಧಿಕಾರಿಗಳು ಬಿಡ್ತಾ ಇಲ್ಲ. ಇದು ಸದ್ಯಕ್ಕೆ ಮುಕ್ತಿ ಕಾಲೋನಿಯಲ್ಲಿ ಕಾಣಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಇನ್ನು ಕೊಪ್ಪಳದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲವೆಂಬ ವದಂತಿಯ ಬೆನ್ನಲ್ಲೇ ಕೊಪ್ಪಳದಲ್ಲಿ ಪೆಟ್ರೋಲ್ಗಾಗಿ ಜನರು ಮುಗಿಬೀಳ್ತಿದ್ರು. ಹಾಗೆ ಇತ್ತ ಕಾರಾಗೃಹ DIG ಹೆಸರಿಗೆ ಕಳಂಕವನ್ನು ತರೋದಕ್ಕೆ ಸಂಚನ್ನ ರೂಪಿಸಿದ್ರ ಅನ್ನುವಂಥ ಸಂಶಯಗಳು ತೋರ್ತಾ ಇದೆ. ಕೊಪ್ಪಳದ ಪರಿಸ್ಥಿತಿ ಇದು. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂತಹ ವದಂತಿ ಒಂದು ಕಡೆ ಇರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗೆ ಇಲ್ಲಿ ಬ್ಯಾರಲ್ ಅನ್ನ ತಂದಿದ್ದಾರೆ. ಬ್ಯಾರಲ್ ತಂದು ಸಂಪೂರ್ಣ ಭರ್ತಿಗೆ ಆಗ್ರಹಿಸ್ತಾ ಇದ್ದಾರೆ ಜನರು. ಡೀಸೆಲ್ ಪೆಟ್ರೋಲ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಾ ಇದ್ರು ಕೂಡ ಅವರು ಕೇಳುವಂತಹ ಪರಿಸ್ಥಿತಿನಲ್ಲಿಲ್ಲ. ಇದು ಗಂಗಾವತಿಯ ಜನರ ಪರದಾಟ ಆಗೋಗಿದೆ. ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಬೋರ್ಡ್ಗಳನ್ನು ಹಾಕಿದ್ದಾರೆ ಕೆಲವು ಕಡೆ. ಆದರೂ ಕೂಡ ಜನರು ಮಾತ್ರ ಅದನ್ನು ಕೇಳ್ತಾ ಇಲ್ಲ. ಬ್ಯಾರಲ್ಗಳನ್ನೇ ತಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದಾರೆ.